ಲೋಕಲ್ ಗೆಲುವಿನ ಬಗ್ಗೆ ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಗ್ಯಾರಂಟಿಗಳ ಸದ್ದು ಅಡಗಿದೆ, ಅಭಿವೃದ್ಧಿಯ ಮಂತ್ರ ಗೆದ್ದಿದೆ. ಜನ ಕಾಂಗ್ರೆಸ್ ಆಡಳಿತ ತಿರಸ್ಕರಿಸಿರುವುದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಂದ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಬೇವ ವಿಜೇಂದ್ರ, ಬೇಲ್ ಸಂತೋಷ್ ಕುಮಾರ್ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರ ಮಕಾಡೆ ಮಲಗಿದೆ. ಲೋಕಲ್ ಗೆಲುವಿನ ಬಗ್ಗೆ ಬಿಜೆಪಿ ಸಂಭ್ರಮಾಚರಣೆ ಜೋರಾಗಿದೆ. ಗ್ಯಾರಂಟಿಗಳ ಸದ್ದು ಅಡಗಿ ಹೋಗಿದೆ, ಅಭಿವೃದ್ಧಿಯ ಮಂತ್ರ ಗೆದ್ದಿದೆ. ಅವರು ಕೂಡ ಬೈಟ್ನಲ್ಲಿ ಹೇಳ್ತಾ ಇದ್ರು, ನಲ್ಲಿ ನೀರನ್ನ ಸಾಕಷ್ಟು ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ವಿ, ಮತ್ತೆ ಗುಂಪು ಮನೆ ಕಟ್ಟೋದಕ್ಕೂ ಕೂಡ ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇದೆ, ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ ಅಂತಲೂ ಕೂಡ ಹೇಳ್ತಾ ಇದ್ರು. ಒಂದು ಅವರ ಆಶ್ವಾಸನೆ ಆಗಿರಬಹುದು ಅಥವಾ ಈ ರಾಜಕೀಯದ ಕುರ್ಚಿ ಕಿತ್ತಾಟ ಒಂದು ಕಡೆ ಫಾಲ್ಟ್ ಆಗಿರಬಹುದು, ಒಂದು ಕಡೆ ಗೆದ್ದು ಬೇಗ್ತಾ ಇದೆ ಬಿಜೆಪಿ. ಸಂಭ್ರಮಾಚರಣೆ ಜೋರಾಗೇ ಇದೆ. ಒಂದು ಕಡೆ ಕಾಂಗ್ರೆಸ್ ಸದ್ದಿಲ್ಲದಂತೆ ಅಡಗಿ ಹೋಗಿದೆ. ಗ್ಯಾರಂಟಿಗಳು ಈಗ ನೆಲಕ್ಕೆ ಉರುಳಿದೆ. ಅಭಿವೃದ್ಧಿಯ ಪಥದ ಕಡೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಆಡಳಿತ ತಿರಸ್ಕರಿಸುವುದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರಿಂದ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನಾದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಸ್ಟಾಪ್ ಆಗ್ಬಹುದಾ, ಅಥವಾ ಪಕ್ಷದ ಬಗ್ಗೆ ಎಚ್ಚೆತ್ಕೊಳ್ತಾರಾ, ಪಕ್ಷದ ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡ್ತಾರಾ? ಯಾಕಂತ ಹೇಳಿದ್ರೆ ಇದು ಒಂದು ಕೂಡ ಒಂದು ಹೊಡ್ತಾನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಜನರ ಮನಸ್ಥಿತಿಗಳು ಕೂಡ ಬದಲಾವಣೆಗಳು ಆಗಿದೆ ಅಂತ ಇದರಲ್ಲೇ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆಗಿಂದನೂ ಕೂಡ ಕುರ್ಚಿ ಕಿತ್ತಾಟದ ಸುದ್ದಿ ಕೇಳಿ ಬರ್ತಾನೆ ಇದೆ. ಈಗಂತೂ ಇನ್ನೂ ಅತಿರೇಕಕ್ಕೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ಲೋಕಲ್ನಲ್ಲಿ ಬಿಜೆಪಿ ಗೆದ್ದಾಗ ಈಗ ಜನರಿಗೂ ಕಾಂಗ್ರೆಸ್ನಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಕೂಡ ಅಫ್ಕೋರ್ಸ್ ಚೇಂಜ್ ಆಗೇ ಆಗಿದೆ. ಇದು ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ಗೆ. ಈಗ ರಾಜ್ಯ ಬಿಜೆಪಿ ನಾಯಕರು ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ. ಜನ ಕಾಂಗ್ರೆಸ್ ಆಡಳಿತ ತಿರಸ್ಕರಣೆ ಮಾಡೋದಕ್ಕೆ ಇದೇ ಸಾಕ್ಷಿ ಆಗಿದೆ. ಸಂಭ್ರಮಾಚರಣೆ ಜೋರಾಗಿದೆ, ಕಮಾಲನ್ನ ಮಾಡಿದೆ. ಬೇವೆ ವಿಜೇಂದ್ರ ಆಗಿರ್ಬೋದು, ಬೇಲ್ ಸಂತೋಷ್ ಕುಮಾರ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಗ್ಯಾರಂಟಿಗಳ ಸದ್ ಅಡಗಿ ಹೋಗಿದೆ, ಅಭಿವೃದ್ಧಿಯ ಮಂತ್ರ ಗೆದ್ದಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡ್ತಾ ಇದ್ರೆ. ಲೋಕಲ್ ಗೆಲುವಿನ ಬಗ್ಗೆ ಬಿಜೆಪಿ ಸಂಭ್ರಮಾಚರಣೆ ಜೋರಾಗಿದೆ. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. 4 ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 23 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಎಸ್ಡಿಪಿಐ 3 ಮತ್ತು ಜೆಡಿಎಸ್ 1 ಕ್ಷೇತ್ರದಲ್ಲಿ ಜಯ ಗಳಿಸಿದೆ. ದೊಡ್ಡಬಳ್ಳಾಪುರದಲ್ಲಿ ಕಮಾಲ್ ಮಾಡಿದ ಕೇಸರಿ ಪಡೆ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಇಪ್ಪತ್ತೊಂದನೇ ವಾರ್ಡ್ಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದ ಬೆಂಗಳೂರು ಉತ್ತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಮಾಲ್ ಮಾಡಿದ ಕೇಸರಿ ಪಡೆ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ದೊಡ್ಡಬಳ್ಳಾಪುರದ 21ನೇ ವಾರ್ಡ್ಗೆ ಉಪಚುನಾವಣೆ ನಡೆದಿತ್ತು. 21ನೇ ವಾರ್ಡ್ಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಿಕ್ಕಿದೆ. ಬೆಂಗಳೂರು ಉತ್ತರ ಜಿಲ್ಲೆಯ ದೊಡ್ಡಬಳ್ಳಾಪುರ. ಉಪಚುನಾವಣೆಯಲ್ಲಿ ಬಿಜೆಪಿಯ ಸದ್ದು ಜೋರಾಗಿದೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಬಿಜೆಪಿಗೆ ಲೋಕಲ್ನಲ್ಲಿ ಜಯ ಸಿಕ್ಕಿದೆ. ಇದೊಂದು ಅಸ್ತ್ರವಾಗುತ್ತಾ? ಹಾಗಾದ್ರೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಇದನ್ನೇ ನಿರೀಕ್ಷಿಸುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ಎದುರಾಗ್ತಾ ಇದೆ. ಜನರು ಸರ್ಕಾರದ ಮೇಲೆ ಇಟ್ಟಿರುವಂತಹ ನಂಬಿಕೆ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದೆ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ತಲೆ ಮೇಲೆ ತಲೆ ಹೋಗುವಂತ ಎಷ್ಟೋ ಸಮಸ್ಯೆಗಳ ಎದುರೂ ಕೂಡ ಸರ್ಕಾರದವರು ಕ್ಯಾರ್ ಅಂತಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಆದ್ರೆ ಈ ಸಮಯವನ್ನ ಬಿಜೆಪಿ ಹೇಗೆ ಉಪಯೋಗಿಸಿಕೊಳ್ಳಬೇಕು ಆ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ. ಸ್ಥಳೀಯ ಜನರನ್ನ, ಸ್ಥಳೀಯ ಮತದಾರರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಇದೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದೆ. ಸಿಕ್ಕಂತ ಈ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಬಿಜೆಪಿ. ಅದರ ಪರಿಣಾಮ ಈಗ ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲೂ ಕೂಡ ಬಿಜೆಪಿಯ ಸದ್ದು ಜೋರಾಗಿದೆ. ದೊಡ್ಡಬಳ್ಳಾಪುರದ 21ನೇ ವಾರ್ಡ್ಗೆ ಉಪಚುನಾವಣೆ ಕೂಡ ನಡೆದಿತ್ತು. ಇದರಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗ್ತಾ ಇದೆ. ಒಂದು ಕಡೆ ಸಂಭ್ರಮಾಚರಣೆ ಕೂಡ ಜೋರಾಗ್ತಾ ಇದೆ. ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಸದ್ದು ಅಡಗಿ ಹೋಗಿದೆ,
ಅಭಿವೃದ್ಧಿಯ ಮಂತ್ರ ಗೆದ್ದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಇದನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡು ಲೋಕಲ್ ಮತದಾರರನ್ನ ಹೇಗೆ ತಿರ್ಸ್ಬೇಕು ಹಾಗೆ ತಿರ್ಸಿ ಅವರ ಆಶ್ವಾಸನೆಯನ್ನ ಕೊಟ್ಟು ಸಾಕಷ್ಟು ಇವಾಗ ಅಭಿವೃದ್ಧಿಯ ಕಡೆ ಹೆಜ್ಜೆಯನ್ನು ಕೂಡ ಇಟ್ಟಿರಬಹುದು. ಅಭಿವೃದ್ಧಿಯ ಕಡೆಗೆ ಹೆಜ್ಜೆಯನ್ನ ಆದ ಮೇಲೆ ಇವರು ಲೋಕಲ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಈಗ ಮತ್ತೆ ಕೂಡ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದಾರೆ. ಕಾವೇರಿ ನೀರನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. 41 ಕೋಟಿ ರೂಪಾಯಲ್ಲಿ ಅಮೃತ್ 12 ಪ್ರತಿ ಮನೆಗೆ ನಲ್ಲಿ ನೀರನ್ನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. KDB ಇಂಡಸ್ಟ್ರಿಯಲ್ ಏರಿಯಲ್ಲಿ 2004ನೇ ಇಸ್ವಿಯಲ್ಲಿ CA ಸೈಟ್ ಕೊಟ್ಟಿದ್ರು. ಏನು ನಮ್ಮ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಟೆಂಡರ್ ಮಾಡಿಸಿ ಟೆಂಡರ್ ಆಲ್ರೆಡಿ ಪಾಸ್ ಮಾಡಿ ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಿದ್ದೀವಿ. 6 ಎಕರೆ ಜಮೀನನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ KDBಯಿಂದ ಫ್ರೀಯಾಗಿ ಒದಗಿಸ್ಕೊಟ್ಟಿದ್ದೀನಿ. ಹಿಂದಿದ್ದವರು ಯೋಚನೆಯೂ ಇರಲಿಲ್ಲ, ಅದರ ಪರಿಕಲ್ಪನೆಯೂ ಇರಲಿಲ್ಲ. ಕೋಳೂರು ಅನ್ನೋ ಒಂದು ಗ್ರಾಮಕ್ಕೆ ತಗೊಂಡೋಗಿ ಸುರಿಬೇಕು ಅಂತ ಸ್ಕೆಚ್ ಹಾಕಿದ್ರು. ನಾವು ಅದನ್ನು 6 ಎಕರೆ ಉಚಿತವಾಗಿ KDB ಇಂಡಸ್ಟ್ರಿಯಲ್ ಏರಿಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಜಾಗ ಕೊಡಿಸಿದ್ದೀವಿ. 20 ಎಕರೆ ಜಾಗಗಳಲ್ಲಿ ಗುಂಪು ಮನೆಗಳು ಕಟ್ಟಕ್ಕೆ ತೀರ್ಮಾನ ಮಾಡಿದ್ದೀವಿ. ಉತ್ತಮವಾದಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಮೂಲಕ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಬಾಶೆಟ್ಟಹಳ್ಳಿ ಜನತೆಗೆ 3.5 ಕೋಟಿ ಇದ್ದಂಥ ಆದಾಯ 18 ಕೋಟಿ ವರ್ಷಕ್ಕೆ ಇವಾಗ 3 ವರ್ಷ ಅವ್ರ ಕೈಯಲ್ಲೂ ಆಡಳಿತ ಇತ್ತು. ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆದಮೇಲೆ ಅವಾಗ ಏನು ಮಾಡಿದ್ರು, ಪ್ರತಿ ವರ್ಷ ಎಷ್ಟು ಬೆಳೀತು, ಈಗ ಎಷ್ಟು ಬೆಳೀತು, 3.5ರಿಂದ 12, 12ರಿಂದ 18 ಹೆಂಗೆ ಬೆಳೀತು, ಪ್ರಾಮಾಣಿಕತೆಗೆ ಬೆಳೀತು, ಭ್ರಷ್ಟಾಚಾರ ರಹಿತವಾಗಿದ್ದಕ್ಕೆ ಬೆಳೀತು. ಮುಂದಕ್ಕೂ ಬೆಳೀತಾ ಹೋಗುತ್ತೆ. ಬರೋ ವರ್ಷ ಅಲ್ಲ, ಅದರ ಆಚೆ ವರ್ಷ 30 ಕೋಟಿ ಮಾಡೇ ಮಾಡ್ತೀವಿ ರೆವೆನ್ಯೂ. ಇರುವಂಥ ಎಲ್ಲ ಗ್ರಾಮಗಳ ಸರ್ವತೋನ್ಮುಖ ಅಭಿವೃದ್ಧಿಗೆ ನಮ್ಮ ಬಿಜೆಪಿ ಶಾಸಕರಾದಂತಹ ಧೀರಜ್ ಮುನಿರಾಜ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ. ಇವತ್ತು ನಿಮ್ಮ ಪಕ್ಷ ಗೆದ್ದು ಬಿಗ್ತಾ ಇದೆ, ಸಂಭ್ರಮಾಚರಣೆ ಜೋರಾಗಿದೆ. ಹೇಗಿದೆ ಸರ್ ಸೆಲೆಬ್ರೇಷನ್? ಏನ್ ಅನಿಸ್ತಾ ಇದೆ ಸಂದರ್ಭದಲ್ಲಿ? ರಾಜ್ಯ ಸರ್ಕಾರ ತನ್ನೆಲ್ಲ ಪ್ರಭಾವ ಬಳಸಿ ವಾರ್ಡ್ ವಿಂಗಡಣೆ ಆಗ್ಬೋದು, ರಿಸರ್ವೇಶನ್ ಆಗ್ಬೋದು, ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡ್ರು ಸಹ, ಸರ್ಕಾರ ಆಡಳಿತ ಯಂತ್ರ ಅವ್ರ ಕೈಯಲ್ಲಿ ಇದ್ರು ಸಹ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕತ್ವ, ನಮ್ಮ ಅಧ್ಯಕ್ಷರು ವಿಜಯಣ್ಣವರು, ನಮ್ಮ ವಿರೋಧ ಪಕ್ಷದ ಅಶೋಕಣ್ಣವರು ಇವರೆಲ್ಲರೂ ಸಹಕಾರದಿಂದ ಇವತ್ತು ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯತಿ ಚುಕ್ಕಾಣಿಯನ್ನ ಭಾರತೀಯ ಜನತಾ ಪಾರ್ಟಿ ಇಡ್ತಿದೆ. ಜನ ನಮ್ಮ ಪಾರದರ್ಶಕತೆ, ನಮ್ಮ ಪ್ರಾಮಾಣಿಕತೆ ಮತ್ತು ಉತ್ತಮವಾದಂತ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಬಾಶೆಟ್ಟಹಳ್ಳಿ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ, ಅದಕ್ಕೆ ಮನ್ನಣೆಯನ್ನ ಕೊಟ್ಟು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನೀವು ವೋಟ್ ಕೇಳಕ್ ಹೋದಂತ ಸಂದರ್ಭದಲ್ಲಿ ಜನರ ರೆಸ್ಪಾಂಡ್ ಹೇಗಿತ್ತು? ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರು? ಯಾಕಂತ ಹೇಳಿದ್ರೆ ಈಗ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟನೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ವೋಟ್ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರ ರಿಯಾಕ್ಷನ್ ಇತ್ತು ನಿಮ್ಗನ್ಸ್ತಂತ ಮಟ್ಟಿಗೆ? ನಾನು ಪ್ರತಿ ಮನೆಗೂ ಹೋಗಿದ್ದೀನಿ. ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಪ್ರತಿ ಮನೆಗೂ ಹೋಗಿ ಕೇಳಿದೀನಿ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿರಾಸೆ ಆಗಿದೆ. ಈಗಾಗಲೇ ಜನ ತಿರುಗಿ ಬಿಡುವಂತ ಪರಿಸ್ಥಿತಿ ಬಂದಿದೆ. ಯಾವುದೇ ರೀತಿಯಾದಂತ ಹೊಸ ಯೋಜನೆಗಳಿಲ್ಲ, ಯಾವುದೇ ರೀತಿಯಾದಂತ ಹೊಸ ಕಾಮಗಾರಿಗಳಿಲ್ಲ. ಬಡವರ ಪರವಾಗಿ ಕಾಳಜಿ ಏನು, ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಪರವಾದಂತ ಮುಖ್ಯಮಂತ್ರಿಗಳು ಅಂತ ಬಿರುದು ತಗೊಂಡಿದ್ದವ್ರು ಮೊದಲನೇ ಅವಧಿಯಲ್ಲಿ. ಬಟ್ ಈ ಬಾರಿ ಬಡವರ ಪರವಾಗಿ ಆಗ್ಬೋದು, ರೈತರ ಪರವಾಗಿ ಆಗ್ಬೋದು, ಯಾವುದೇ ಒಂದೇ ಒಂದು ಸಣ್ಣ ಕಾರ್ಯಕ್ರಮ, ಅವರ ಚುನಾವಣೆ ಗಿಮಿಕ್ ಗ್ಯಾರಂಟಿಗಳು ಬಿಟ್ರೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಕೊಡದೇ ಇರೋದ್ರ ಬಗ್ಗೆ ಜನಕ್ಕೆ ಅತಿ ಹೆಚ್ಚು ಬೇಸರ ಇದೆ. ಓಕೆ, ಈಗ ಅಭಿವೃದ್ಧಿ ಕಡೆಗೆ ಬರೋದಾದ್ರೆ, ಈಗ ನಿಮ್ಮ ಪಕ್ಷ ಬರೋದಕ್ಕಿಂತ ಮುಂಚೆ ಆ ಊರಿನಲ್ಲಿ ಏನೆಲ್ಲ ಇದ್ವು, ಈಗ ನಿಮ್ಮ ಪಕ್ಷ ಬಂದಾದ್ಮೇಲೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ನೀವು ಜನರಿಗೆ ಯಾವ ರೀತಿಯಾಗಿ ಆಶ್ವಾಸನೆಯನ್ನ ಕೊಟ್ಟಿದ್ದೀರಾ, ಜನ ಹೇಗೆ ನಿಮ್ಮನ್ನು ನಂಬಿದ್ದಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ, ಅಭಿವೃದ್ಧಿಯ ಕಡೆಗೆ ನೋಡೋದಾದ್ರೆ? ಮೇಡಮ್, ಮುಂಚೆ 3.5 ಕೋಟಿ ರೂಪಾಯಿ ಇತ್ತು ಮೇಡಮ್ ಅದರಲ್ಲಿ ರೆವೆನ್ಯೂ. ನಾನ್ ಗೆದ್ದ ನಂತರ 2023ರಲ್ಲಿ 3.5 ಇದ್ದಿದ್ದು ಇವತ್ತು 2025ಕ್ಕೆ 18 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್, ಟ್ಯಾಕ್ಸ್ ರೆವೆನ್ಯೂ ಮಾಡ್ತಾ ಇದೀವಿ ಮೇಡಮ್. ಹಂಗಾಗಿ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ನಾನು ಒಬ್ಬ ಇಂಡಸ್ಟ್ರಿಯಲ್ ಇಂಜಿನಿಯರ್ ಇದ್ದೀನಿ. ಹಾಗಾಗಿ ಎಲ್ಲರನ್ನ ಕರೆದು ಯಾವ ರೀತಿ ಆ ರೆವೆನ್ಯೂ ಜಾಸ್ತಿ ಮಾಡ್ಬೇಕು, ಅದನ್ನ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕಗೂ ಉಪಯೋಗ ಆಗುವಂತ ಕಾಮಗಾರಿಗಳಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿ 2 ವರ್ಷ ತುಂಬಾ ಪ್ರಯತ್ನ ಪಟ್ಟು, ಬಾಡಿ ಇರ್ಲಿಲ್ಲ, ನಾನೊಬ್ಬನೇ ಜನಪ್ರತಿನಿಧಿ ಇದ್ದಿದ್ದು. ಹಾಗಾಗಿ ಆ ಕೆಲಸವನ್ನ ಮಾಡಿದೀವಿ. ಈ ಖಾತೆ ಬಿಟ್ರು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಪಟ್ಟಣ ಪಂಚಾಯತಿಯಲ್ಲಿ ಅತ್ಯಧಿಕ ಈ ಖಾತೆಗಳಾಗಿದ್ದಾವೆ. ಎಲ್ಲ ಒಳ್ಳೆಯ ವಿಚಾರಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. ಮೇಡಮ್ ಡ್ರಾಪ್ ಆಯ್ತು. ಓಕೆ ಸರ್, ಲೈನ್ ಅಲ್ಲಿ ಹಾಗೆ ಮತ್ತೆ ನಿಮ್ಮನ್ನ ಸಂಪರ್ಕ ತಗೊಳ್ತೇವೆ.